Hi, welcoming everyone to the presentation classes of Marketing Management 3 Advertising. ಸೊ ಪ್ರತಿಯೊಬ್ಬರಿಗೂ ಕೂಡ ಮಾರುಕಟ್ಟೆ ನಿರ್ವಹಣೆಯ ಜಾಹೀರಾತು ಎಂಬಂತಹ ಪ್ರೆಸೆಂಟೇಷನ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತೇನೆ. ಸೊ BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನ 6th ಸೆಮಿಸ್ಟರ್ನಲ್ಲಿ ನಾವು ಈ ಒಂದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನ ಒಂದು ಅಡ್ವರ್ಟೈಸಿಂಗ್ ಎನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾವು ನೋಡ್ತೀವಿ. ಸೊ ಇದಕ್ಕೂ ಮುಂಚೆ 5th ಸೆಮಿಸ್ಟರಲ್ಲಿ ನೀವೆಲ್ಲರೂ ಕೂಡ ಏನು ಒಂದು ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಕನ್ಸ್ಯೂಮರ್ ಬಿಹೇವಿಯರ್ ಆ್ಯಂಡ್ ರೂರಲ್ ಮಾರ್ಕೆಟಿಂಗ್ ಬಗ್ಗೆ ನೀವೆಲ್ಲರೂ ತಿಳ್ಕೊಂಡಿರ್ತೀರ. ಸೊ ಟುಡೇ ವಿ ಆರ್ ಡಿಸ್ಕಸ್ ಅಬೌಟ್ ಅಡ್ವರ್ಟೈಸಿಂಗ್. ಓಕೆ, ಸೊ ಜಾಹೀರಾತು ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಮೊಟ್ಟ ಮೊದಲ ಸೆಷನ್ನಲ್ಲಿ ನಾವು ನೋಡ್ತಾ ಬರ್ತಾಯಿದ್ದೀವಿ. ಸೊ ಟಾಪಿಕ್ ಬಂದು ಇವತ್ತಿನ ಟಾಪಿಕ್ಕು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಅಡ್ವರ್ಟೈಸ್ಮೆಂಟ್. ಓಕೆ, ಸೊ ಅಡ್ವರ್ಟೈಸ್ಮೆಂಟ್ ಅಥವಾ ಜಾಹೀರಾತಿನ ಅರ್ಥ ಅಥವಾ ವ್ಯಾಖ್ಯಾನ ಏನು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಒಂದು ಸೆಷನ್ನಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ. ಓಕೆ, ಸೊ ಈ ಒಂದು ಸೆಷನನ್ನು ಕ್ರಿಯೇಟ್ ಮಾಡಿರೋವಂಥವ್ರು ಬಂದು ವಿಜಯ್ ಕುಮಾರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗುಂಡ್ಲುಪೇಟೆ, ಹಾಗೂ ಮಂಜೇಶ್ ಕುಮಾರ್ ಎಂ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಚಾಮರಾಜನಗರ. Okay, so meaning of advertising. So advertising is thus the process of spreading product information among the potential buyer through a public medium in order to maximizing the ಸೇಲ್ಸ್. ಓಕೆ, ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೊ ಅಡ್ವರ್ಟೈಸನ್ನು ನಾವು ಒಂದು ಪ್ರಾಡಕ್ಟ್ನ ಇನ್ಫಾರ್ಮೇಷನ್ನ ಅಥವಾ ಒಂದು ಪದಾರ್ಥದ ಒಂದು ಮಾಹಿತಿಯನ್ನು ನಾವು ಯಾರು ಅಧಿಕೃತವಾಗಿ ಅದನ್ನು ಬೈ ಮಾಡುವಂತಿರ್ತಾರೆ ಅಥವಾ ಅಂತಿಮ ಗ್ರಾಹಕರು ಯಾರು ಇರ್ತಾರೆ, ಸೊ ಅವರಿಗೆ ಒಂದು ಪಬ್ಲಿಕ್ ಮೀಡಿಯಾಗಳ ಮುಖಾಂತರ ನಾವು ನೋಡಿರ್ಬೋದು. ಮೀಡಿಯಾ ಅಂದರೆ ಟೆಲಿವಿಷನ್ ಇರ್ಬೋದು, ರೇಡಿಯೋಸ್ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಮ್ಯಾಗ್ಝಿನ್ಸ್ ಇರ್ಬೋದು. ಸೊ ಈ ಥರದ ಒಂದು ಮೀಡಿಯಮ್ನ ಮುಖಾಂತರ ನಾವು ಅವರಿಗೆ ತಲುಪಿಸುವಂಥದ್ದು. ಸೊ ಓನ್ಲಿ ಬಿಕಾಸ್ ಆಫ್ ಮ್ಯಾಕ್ಸಿಮೈಸಿಂಗ್ ಸೇಲ್ಸ್. ಓಕೆ, ನಮ್ಮ ಒಂದು ಮಾರಾಟವನ್ನು, ಆ ಒಂದು ವಸ್ತುವಿನ ಪದಾರ್ಥದ ಮಾರಾಟವನ್ನು ನಾವು ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಅದನ್ನು ಹೆಚ್ಚು ಮಾಡೋದಕ್ಕೆ ನಾವು ಇಲ್ಲಿ ಈ ಒಂದು ಅಡ್ವರ್ಟೈಸ್ಮೆಂಟನ್ನು ನಾವು ಕೊಡುವಂಥದ್ದು. ಜೊತೆಗೆ ಇಟ್ಸ್ ಸಚ್ ಎ ಪಬ್ಲಿಕ್ ಮೀಡಿಯಮ್, ಇಟ್ ಇನ್ಕ್ಲೂಡ್ ಅಮಾಂಗ್ ಅದರ್ಸ್ ನ್ಯೂಸ್ ಪೇಪರ್, ಮ್ಯಾಗ್ಝಿನ್, ಟೆಲಿವಿಷನ್ ಆ್ಯಂಡ್ ರೇಡಿಯೋಸ್. ನಾನು ಆಗಲೇ ಹೇಳಿದ ಹಾಗೆ ಸೊ ಈ ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು, ಮ್ಯಾಗ್ಝಿನ್ಸ್ ಇರ್ಬೋದು, ಅಥವಾ ಟೆಲಿವಿಷನ್ಸ್ ಇರ್ಬೋದು, ಈ ಒಂದು ದೂರದರ್ಶನ ಅಥವಾ ಈ ಒಂದು ರೇಡಿಯೋ ಏನಿದೆ, ಸೊ ಇವೆಲ್ಲ ಒಂದು ಮಾಸ್ ಮೀಡಿಯಾ ಅಥವಾ ಈ ಒಂದು ಪಬ್ಲಿಕ್ ಮೀಡಿಯಾಗಳ ಮುಖಾಂತರ ಅಡ್ವರ್ಟೈಸ್ಮೆಂಟನ್ನು ನಾವು ಮಾಡುವಂಥದ್ದು. ಓಕೆ, ಸೊ ಅಡ್ವರ್ಟೈಸ್ಮೆಂಟನ್ನು ನಾವು ಮಾಡೋ ಉದ್ದೇಶ ಏನು ಅಂದರೆ, ಕೆಲವೊಬ್ಬರಿಗೆ ನೀವು ನೋಡಿರ್ಬೋದು, ಆ ಒಂದು ಸಾರ್ವಜನಿಕರೇ ಇರ್ಬೋದು ಅಥವಾ ಗ್ರಾಹಕರೇ ಇರ್ಬೋದು, ಅವರಿಗೆ ಅಷ್ಟಾಗಿ ಆ ಒಂದು ಪ್ರಾಡಕ್ಟ್ನ ಬಗ್ಗೆ ತಿಳ್ಕೊಂಡಿರೋದಿಲ್ಲ. ಆ ಪ್ರಾಡಕ್ಟ್ ಏನು ಅಥವಾ ಅದರ ಒಂದು ಯೂಸಸ್ ಏನು ಅನ್ನೋದ್ರ ಬಗ್ಗೆ ಅವ್ರು ತಿಳ್ಕೊಂಡಿರೋದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಅಡ್ವರ್ಟೈಸ್ಮೆಂಟ್ನ ಫಾರ್ಮ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಅಡ್ವರ್ಟೈಸ್ಮೆಂಟು ಏನನ್ನಪ್ಪ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಅವರಿಗೆ ಯಾವುದೇ ಒಬ್ಬ ವ್ಯಕ್ತಿಗಳಿಗೆ ಆ ಒಂದು ವಸ್ತುವಿನ ಏನು ಸೇವೆ ಇರ್ಬೋದು ಅಥವಾ ವಸ್ತುವಿನ ಒಂದು ಕ್ಯಾರೆಕ್ಟರೈಸೇಷನ್ ಇರ್ಬೋದು ಅಥವಾ ಆ ವಸ್ತುವಿನ ಒಂದು ಇನ್ಫಾರ್ಮೇಷನ್ನ ಅವರು ಅಡ್ವರ್ಟೈಸ್ನ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಓಕೆ, ಸೊ ಅಡ್ವರ್ಟೈಸ್ಮೆಂಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎವ್ರಿ ಕಂಪ್ನಿ. ಸೊ ಓನ್ಲಿ ಬಿಕಾಸ್ ಕೆಲವ್ರು ನೋಡಿರ್ಬೋದು ನೀವು, ರೂರಲ್ ಕಸ್ಟಮರ್ಸ್ಗಳಿಗೆ ಆ ಒಂದು ಪದಾರ್ಥಗಳ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ. ಓಕೆ, ಸೊ ಕಂಪೇರ್ಡ್ ಟು ಅರ್ಬನ್ ಕಸ್ಟಮರ್ಸ್. ಓಕೆ, ಸೊ ನಗರ ಪ್ರದೇಶದ ಗ್ರಾಹಕರಿಗೆ ಕಂಪೇರ್ ಮಾಡಿಕೊಂಡ್ರೆ ಗ್ರಾಮೀಣ ಪ್ರದೇಶದ ಗ್ರಾಹಕರಿಗೆ ಯಾವುದೇ ಸುಮಾರು ವಸ್ತುಗಳ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ. ಅಥವಾ ವಸ್ತುಗಳನ್ನ ನಾವು ಹೇಗೆ ಬಳಸಬೇಕು ಅಥವಾ ಹೇಗೆ ಆ ವಸ್ತು ನಮಗೆ ನೆರವಾಗುತ್ತೆ, ಆ ವಸ್ತುವಿನ ಗಾತ್ರ ಏನು ಅಥವಾ ಆ ವಸ್ತುವಿನ ಸರಿಯಾದಂತಹ ಬೆಲೆ ಏನು, ಆ ವಸ್ತುವಿನ ಸರಿಯಾದಂತಹ ಒಂದು ಬಳಕೆ ಹೇಗೆ ಅನ್ನೋದ್ರ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ. ಸೊ ಅಂಥವರಿಗೆ ಈ ಒಂದು ಅಡ್ವರ್ಟೈಸ್ಮೆಂಟು ಆ ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋದಕ್ಕಾಗ್ಬೋದು ಅಥವಾ ವಸ್ತುವಿನ ಬಗ್ಗೆ ಅವರು ಅದನ್ನು ವಿಶ್ಲೇಷಣೆ ಮಾಡೋದಕ್ಕಾಗ್ಬೋದು ಅಥವಾ ವಸ್ತುವಿನ ಅವರು ಅರಿತು ವಸ್ತುವಿನ ಕಡೆ ಮುಖ ಮಾಡೋದಕ್ಕೆ ಅಥವಾ ಅದನ್ನು ತಗೊಳ್ಳೋದಕ್ಕೆ ಅವರಿಗೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಓಕೆ, ಸೊ ಅಡ್ವರ್ಟೈಸಿಂಗ್ ಈ ಒಂದು ಜಾಹೀರಾತು ತನ್ನ ಪದಾರ್ಥಗಳ ಅಥವಾ ವಸ್ತುವಿನ ಒಂದು ವಿನ್ಯಾಸವನ್ನು ಪ್ರಚಾರವನ್ನು ಮಾಡಿ ಆ ವಸ್ತುವಿನ ಯಾವುದೇ ಒಂದು ಕಂಪನಿಯ ವಸ್ತುಗಳನ್ನು ಒಂದು ಸೇಲ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಓಕೆ, ದೆನ್ ಅಡ್ವರ್ಟೈಸಿಂಗ್ ಇಟ್ಸ್ ಎ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಓಕೆ, ಸೊ ನಮ್ಗೆ ಗೊತ್ತಿರೋ ಹಾಗೆ ಅಡ್ವರ್ಟೈಸಿಂಗ್ ಅನ್ನುವಂಥದ್ದು ಇಟ್ಸ್ ಎ ಕಮ್ಯುನಿಕೇಷನ್. ಅದು ಒಂದು ರೀತಿ ಸಂವಹನವನ್ನು ಕ್ರಿಯೇಟ್ ಮಾಡುತ್ತೆ. ಓಕೆ, ನಾವು ನೋಡಿರ್ಬೋದು ಕೆಲವ್ರಿಗೆ ಕಮ್ಯುನಿಕೇಷನ್, ನೀವು ಕ್ಲಾಸಸ್ ಎಲ್ಲ ಆಲ್ರೆಡಿ ಕ್ಲಾಸಸ್ಸಲ್ಲಿ
ತಿಳ್ಕೊಂಡಿರ್ತಾರೆ. ಓಕೆ, ಸೊ ಆದರೆ ನಾವಿಲ್ಲಿ ನೋಡುವಂಥದ್ದು ಒನ್ ಲೆವೆಲ್ ಕಮ್ಯುನಿಕೇಷನ್ ಅಂತ ನಾವೇನು ಕರಿತೀವಿ ಅದೇ ರೀತಿ. ಸೊ ಅಡ್ವರ್ಟೈಸಿಂಗ್ನ ನಾವು ನೋಡಿ ಅದನ್ನು ತಿಳ್ಕೊಳ್ಬೋದು, ಅದರ ಸಂವಹನವನ್ನು ನಾವು ಮಾಡ್ಬೋದು. ಆದರೆ ಅದನ್ನು ನಾವು ಮತ್ತೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಆ ಪ್ರಾಡಕ್ಟನ್ನು ತಗೊಂಡಾಗಲೋ ಅಥವಾ ಅದನ್ನು ನಾವು ಯೂಸ್ ಮಾಡಿದಾಗಲೋ ಅಲ್ಲಿ ನಾವು ಕಮ್ಯುನಿಕೇಷನ್ನ ಮಾಡ್ಬೋದು. ಓಕೆ, ಸೊ ಅಡ್ವರ್ಟೈಸಿಂಗ್ ಇಟ್ಸ್ ಪ್ಯೂರ್ಲಿ ಒನ್ ಲೆವೆಲ್ ಚಾನಲ್ ಅಥವಾ ಒನ್ ಲೆವೆಲ್ ಕಮ್ಯುನಿಕೇಷನ್ ಅಂತಲೇ ನಾವು ಕರಿಬೋದು. ಸೊ ಇಟ್ ಈಸ್ ದ ಯೂಸಸ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್. ಓಕೆ, ಸೊ ಅಡ್ವರ್ಟೈಸಿಂಗ್ ಅನ್ನುವಂಥದ್ದು ಇಟ್ಸ್ ಎ ಮೀನ್ಸ್ ಆಫ್ ಕಮ್ಯುನಿಕೇಷನ್ ವಿತ್ ದಿ ಯೂಸರ್ಸ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಓಕೆ, ಸೊ ಅಡ್ವರ್ಟೈಸಿಂಗ್ ಇಟ್ಸ್ ಎ ಮೀನ್ಸ್ ಆಫ್ ಕಮ್ಯುನಿಕೇಷನ್ ವಿತ್ ಯೂಸರ್ಸ್ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಓಕೆ, ಸೊ ಆ ಒಂದು ಯಾವುದೇ ಒಂದು ಪದಾರ್ಥಗಳ ಒಂದು ಸರ್ವಿಸ್ನ ಸೇವೆಯನ್ನು ಪಡ್ಕೊಳ್ಳೋದಕ್ಕಾಗ್ಬೋದು ಅಥವಾ ಪದಾರ್ಥವನ್ನು ಬೈ ಮಾಡೋದಕ್ಕೆ ಈ ಒಂದು ಜಾಹೀರಾತು ಏನು ಮಾಡುತ್ತೆ, ನಮಗೆ ಒಂದು ಸಂವಹನವನ್ನು ಅಥವಾ ಕಮ್ಯುನಿಕೇಷನ್ನ ನಮಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ಅಂದರೆ ಪದಾರ್ಥಗಳಿಗೂ ಮತ್ತು ಅಂತಿಮ ಅನುಭೋಗಿ ಅಥವಾ ಯಾರು ಅದನ್ನು ಬೈ ಮಾಡುವಂತಹ ವ್ಯಕ್ತಿಗಳಿರ್ತಾರೋ ಅವರಿಗೆ ಒಂದು ಕಮ್ಯುನಿಕೇಷನ್ ಇಲ್ಲಿ ನಾವು ಫಾರ್ಮ್ ಮಾಡೋದನ್ನು ನೋಡ್ಬೋದು. ಓಕೆ, ಸೊ ಅಡ್ವರ್ಟೈಸ್ಮೆಂಟ್ಸ್ ಆರ್ ದಿ ಮೆಸೇಜಸ್ there are paid by those who send them, are intended to inform or influence people to receive them. ಓಕೆ, ಸೊ ಅಡ್ವರ್ಟೈಸ್ಮೆಂಟ್ ಅಥವಾ ಜಾಹೀರಾತು ಅನ್ನುವಂಥದ್ದು ಇಟ್ಸ್ ಎ ಮೆಸೇಜ್. ಓಕೆ, ಸೊ ಅದು ಒಂದು ಮಾಹಿತಿಯನ್ನು ಕೊಡುವಂಥದ್ದು. ಸೊ ಯಾರಿಗೆ ಮಾಹಿತಿಯನ್ನು ಕೊಡುತ್ತೆ ಅಂದರೆ there are paid by those who send and their intent to inform or influence the peoples. ಓಕೆ, ಸೊ ಯಾರು ಅದನ್ನು ಇನ್ಫಾರ್ಮ್ ಮಾಡ್ತಾರೆ ಅಥವಾ ಇನ್ಫ್ಲೂಯೆನ್ಸನ್ನು ಮಾಡ್ತಾರೆ, ಸೊ ಅಂಥ ಒಂದು ಇವರಿಗೆ ಅದು ಮೆಸೇಜನ್ನು ಪಾಸ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಓಕೆ, ನೀವು ನೋಡಿರ್ಬೋದು ಯಾವುದೇ ಒಂದು ಸಂಸ್ಥೆ ಆದರೂ ಕೂಡ ಒಂದು ಸಂಸ್ಥೆನೇ ಅಡ್ವರ್ಟೈಸ್ಮೆಂಟನ್ನು ಕ್ರಿಯೇಟ್ ಮಾಡೋದನ್ನು ನಾವು ಎಲ್ಲೂ ಕೂಡ ಕಾಣೋದಿಲ್ಲ. ಸೊ ನಂಬರ್ ಆಫ್ ಅಡ್ವರ್ಟೈಸ್ಮೆಂಟ್ ಕ್ರಿಯೇಷನ್ನು ಕಡಿಮೆ. ನೀವು ನೋಡಿರ್ಬೋದು ಈಗ ದೊಡ್ಡ ಯಾವುದೋ ಈಗ ಟಾಟಾ ಕಾರ್ಸ್ ಇರ್ಬೋದು, ಮಾರುತಿ ಸುಜುಕಿ ಕಾರ್ಸ್ ಇರ್ಬೋದು, ಅಥವಾ ಬ್ರಿಟಾನಿಯಾ ಇರ್ಬೋದು, ಅಥವಾ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ಗೆ ಸಂಬಂಧಪಟ್ಟಂತಹ ಆ್ಯಡ್ಸ್ ಇರ್ಬೋದು, ಅಥವಾ ನೀವು ಯಾವುದೇ ರೀತಿಯಾದಂಥ ಆ್ಯಡ್ಸನ್ನು ನೋಡಿದ್ರೆ ಒಂದು ಸಂಸ್ಥೆ ಏನು ಮಾಡುತ್ತೆ, ಆ ಸಂಸ್ಥೆಯಲ್ಲಿ ಅವರ ಒಂದು ಪದಾರ್ಥವನ್ನು ಪ್ರಾಡಕ್ಟನ್ನು ಡೆವಲಪ್ ಮಾಡ್ತಾರೆ. ಪ್ರಾಡಕ್ಟನ್ನು ಅವರು ಡೆವಲಪ್ನ ಮಾಡಿದ ನಂತರ ಸೊ ಅದನ್ನು ಮಾರ್ಕೆಟಿಗೆ ಬಿಡೋದಕ್ಕೂ ಮುಂಚೆ ಅಡ್ವರ್ಟೈಸ್ಮೆಂಟನ್ನು ಮಾಡ್ತಾರೆ. ಓಕೆ, ಸೊ ಮಾರ್ಕೆಟಿಗೆ ಬಿಡೋದಕ್ಕೆ ಮುಂಚೆ ಅಡ್ವರ್ಟೈಸ್ಮೆಂಟ್ನ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಜನಕ್ಕೆ ಅದರ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ. ಸೊ ಅದರ ಅವೇರ್ನೆಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಅವರು ಕ್ರಿಯೇಟ್ ಮಾಡೋದಕ್ಕೆ. ಸೊ ಜನ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ದ ನಂಬರ್ ಆಫ್ ಸೇಲ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ಸೊ ಅಡ್ವರ್ಟೈಸಿಂಗ್ಗೆ ಕೆಲವು ಏಜೆನ್ಸಿಗಳಿರ್ತವೆ. ಓಕೆ, ಸೊ ಯಾವುದೇ ಒಂದು ಸಂಸ್ಥೆ ಆದರೆ ಅಡ್ವರ್ಟೈಸ್ಮೆಂಟನ್ನು ಅವರೇ ಅಡ್ವರ್ಟೈಸ್ಮೆಂಟನ್ನು ಮಾಡಿಕೊಂಡು ಅವರೇ ಕೂಡ ಅದನ್ನು ಪಬ್ಲಿಷನ್ ಅಥವಾ ಪ್ರಮೋಷನ್ನ ಮಾಡೋದಿಲ್ಲ. ಸೊ ಅದಕ್ಕೆ ಅಂತಹ ಕೆಲವು ಏಜೆನ್ಸಿಗಳಿರ್ತವೆ. ಸೊ ಅಂತಹ ಏಜೆನ್ಸಿಗಳ ಹತ್ರ ತಮ್ಮ ಪ್ರಾಡಕ್ಟನ್ನು ಕೊಟ್ಟು ಈ ಪ್ರಾಡಕ್ಟ್ಗೆ ನೀವು ಒಂದು ಕಂಟೆಂಟನ್ನು ಡೆವಲಪ್ ಮಾಡಿ ಅಥವಾ ಈ ಪ್ರಾಡಕ್ಟ್ಗೆ ನೀವು ಒಂದು ಅಡ್ವರ್ಟೈಸ್ಮೆಂಟನ್ನ ಡೆವಲಪ್ ಮಾಡಿ ನಮಗೆ ನೀವು ಅಡ್ವರ್ಟೈಸ್ಮೆಂಟನ್ನು ಮಾಡಿಕೊಡ್ಬೇಕು. ಓಕೆ, ಸೊ ಅಡ್ವರ್ಟೈಸ್ಮೆಂಟನ್ನು ನೋಡಿದಂತಹ ಗ್ರಾಹಕರು ನಮ್ಮ ಪ್ರಾಡಕ್ಟನ್ನು ನೇರವಾಗಿ ಬೈ ಮಾಡೋವಂಥದ್ದು ಇರ್ಬೋದು ಅಥವಾ ನಮ್ಮ ಸೇಲ್ಸು ಇನ್ಕ್ರೀಸ್ ಆಗಬೇಕು, ಆ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟನ್ನು ಡೆವಲಪ್ ಮಾಡಿಕೊಡಿ ಅಂತ ಕೇಳ್ತಾರೆ. ನೀವು ನೋಡಿರ್ಬೋದು, ಉದಾಹರಣೆಗೆ ತುಂಬ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಅಡ್ವರ್ಟೈಸ್ಮೆಂಟ್ಗಳಿಂದ ಹಿಡಿದು ಪ್ರತಿಯೊಂದು ನೀವು ನೋಡಬೇಕಾದ್ರೆ ಕುತೂಹಲಕಾರಿಯಾಗಿರುವಂಥ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ ನೋಡಬೇಕಾದ್ರೆ ನಿಮಗೆ ತಗೊಳ್ಳೇಬೇಕು, ನಾನು ಬೈನೇ ಮಾಡಬೇಕು ಅನ್ನೋವಂಥ ಫೀಲಿಂಗ್ ಬರೋವಂಥದ್ದು ಇರ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ ನೋಡಿದ್ಮೇಲೆ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಒಂದು ಆಲೋಚನೆಗಳು ಬರೋದಿರ್ಬೋದು. ಸೊ ಇವೆಲ್ಲವೂ ಕೂಡ ಈ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿಯ ಮುಖಾಂತರ ನಾವು ಕಾಣುವಂಥದ್ದು. ಸೊ ಇವು ನೋಡಿರ್ಬೋದು, ರೀಸೆಂಟಾಗಿ ನಾವು ಒಂದು ಬಿಸ್ಲರಿದು ವಾಟರ್ ಅಡ್ವರ್ಟೈಸ್ಮೆಂಟ್ನ ನೋಡ್ತಾ ಇದ್ವಿ. ಓಕೆ, ಸೊ ನೀವು ನೋಡ್ಬೋದು ಮರಳುಗಾಡಲ್ಲಿ ಒಂಟೆ ಹೋಗ್ತಾ ಇರುತ್ತೆ. ಸೊ ಆ ಒಂಟೆ ಏನು ಮಾಡುತ್ತೆ, ತುಂಬ ದಾವಾದಾಗ ನೀರು ಕುಡಿಯೋದಕ್ಕೆ ಹೋಗುತ್ತೆ. ಸೊ ಅಲ್ಲಿ ಅವನು ಬೇರೆ ವಾಟರ್ ಬಾಟಲ್ನ ಕೊಟ್ಟಾಗ ನೀನು ಬಿಸ್ಲರಿಯನ್ನು ಕೊಡು, ವಾಟರ್ ಬಾಟ್ಲು ಬಿಸ್ಲರಿಯನ್ನು ಕೊಡು. ಸೊ ಯಾರು ಇಂಟೆಲಿಜೆನ್ಸ್ ಇರ್ತಾರೋ ಅಂಥವರು ಬಿಸ್ಲರಿಯನ್ನೇ ಕುಡಿಯುವಂಥದ್ದು. ಓಕೆ, ಸೊ ಗೊತ್ತಿರುತ್ತೆ ಬಿಸ್ಲರಿಯ ಒಂದು ಮಹತ್ವ ಏನು ಅನ್ನೋದು ತಿಳ್ಕೊಂಡಿರುವಂಥ ಗ್ರಾಹಕರಿಗೆ, ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಗೊತ್ತಿರುತ್ತೆ. ಅವ್ರು ಯಾವಾಗಲೂ ಬಿಸ್ಲರಿಯನ್ನೇ ಕೇಳಿ ಪಡಿತಾರೆ ಅನ್ನೋವಂಥ ಒಂದು ಅಡ್ವರ್ಟೈಸ್ಮೆಂಟ್ ಕಾನ್ಸೆಪ್ಟನ್ನು ನಾವು ನೋಡಿರ್ತೀವಿ. ಸೊ ನೀವು ನೋಡಿರ್ಬೋದು ಈ ಥರ ತುಂಬ 108. ಸೊ ಓಕೆ, ನೀವು ನೋಡ್ತಾ ಹೋದರೆ ನೂರಾರು ಅಡ್ವರ್ಟೈಸ್ಮೆಂಟನ್ನು ನಾವು ಕಾಣ್ತೀವಿ. ಓಕೆ, ಸೊ ಅದೇ ರೀತಿ ಕೆಲವುದು ಪರ್ಕ್ ತಿನ್ನಿರಿ ಲೈಟ್ ಆಗಿರಿ. ಓಕೆ, ಸೊ ಏನು ಮದುವೆ ಗಂಡಿಗೆ ಹಾರವನ್ನು ಹಾಕೋದಕ್ಕೆ ಮೇಲೆತ್ತು ಅವಶ್ಯಕತೆ ಇರಲ್ಲ, ಪರ್ಕ್ ತಿಂದರೆ ಲೈಟ್ ಆಗಿಬಿಡ್ತೀರಾ. ಓಕೆ, ಸೊ ಈ ಥರ ಒಂದು ಅಂದರೆ ನಿಮ್ಮ ಒಂದು ಮೈಂಡ್ ಸೆಟ್ಟನ್ನು ಅಥವಾ ನಿಮ್ಮ ಒಂದು ಏನು ಎಕ್ಸಾಕ್ಟಾಗಿ ನಿಮ್ಮ ಕಾನ್ಸಂಟ್ರೇಷನನ್ನು ಅವ್ರ ಕಡೆಗೆ ಸೆಳ್ಕೊಳ್ಳುವಂಥ ಒಂದು
ಫಾರ್ಮೇಷನ್ನ ನೀವಿಲ್ಲಿ ನೋಡ್ಬೋದು. ಓಕೆ, ಸೊ ಅಡ್ವರ್ಟೈಸ್ಮೆಂಟನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ಬೇಕು, ಆ ಪದಾರ್ಥವನ್ನು ನಾವು ಕೂಡಲೇ ಬೈ ಮಾಡಬೇಕು ಅಥವಾ ಕೂಡಲೇ ತೆಗೆದುಕೊಂಡು ಅದನ್ನು ನಾವು ಆ ಒಂದು ಸೇವೆಯನ್ನು ಪಡ್ಕೋಬೇಕು, ನಾವು ಅದನ್ನು ಅನುಭವವನ್ನು ತಗೊಳ್ಬೇಕು. ಹೇಗಿದೆ ಇವರು ಇಷ್ಟು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಒಂದು ಸರಿ ನೋಡಲೇಬೇಕು ಅನ್ನೋವಂಥ ಪ್ರತಿಯೊಂದು ಪರಿಕಲ್ಪನೆ ಅಥವಾ ಕಾನ್ಸೆಪ್ಟು ಪ್ರತಿಯೊಬ್ಬ ಕಸ್ಟಮರ್ಸ್ ಮೈಂಡ್ಸೆಟ್ಟಲ್ಲಿ ಬರುವಂಥದ್ದು. ಓಕೆ, ಸೊ ಈ ರೀತಿಯಾಗಿ ಈ ಒಂದು ಜಾಹೀರಾತು ಕೆಲಸವನ್ನು ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಡೆಫಿನೇಷನ್ ಆಫ್ ಅಡ್ವರ್ಟೈಸ್ಮೆಂಟ್. ಓಕೆ, ಸೊ ಈ ಒಂದು ಜಾಹೀರಾತಿನ ಒಂದು ವ್ಯಾಖ್ಯಾನ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಓಕೆ, ಸೊ ಅಕಾರ್ಡಿಂಗ್ ಟು ವಿಲಿಯಂ ಜೆ ಸ್ಟಾನ್ಸ್ಟನ್, ಓಕೆ, ನೀವೆಲ್ಲರೂ ಆಲ್ರೆಡಿ ಇವ್ರ ಬಗ್ಗೆ ತಿಳ್ಕೊಂಡಿರ್ಬೋದು. ಈಸ್ ದ ಆಥರ್ ಆಫ್ ಫಂಡಮೆಂಟಲ್ ಮಾರ್ಕೆಟಿಂಗ್. ಓಕೆ, ಸೊ ನಾವು ಹೇಗೆ ಫಿಲಿಪ್ ಕೋಟರ್ನ ದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇವರಂತ ಏನು ಕರಿತೀವಿ, ಸೊ ಫಾದರ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಿಪ್ ಕೋಟ್ಲರ್ ಅಂತ ಹೇಗೆ ಕರಿತೀವಿ, ಸೊ ಅದೇ ರೀತಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಿಗೆ ಒಂದು ಅತ್ಯಂತವಾಗಿ ಇವರು ಬಹುಮುಖ್ಯವಾದಂತಹ ಇದನ್ನು ತುಂಬಿಕೊಂಡಂಥವರು ವಿಲಿಯಂ ಜೆ ಸ್ಟಾನ್ಸ್ಟನ್ ಅವರು. ಓಕೆ, ಸೊ ದ ಫಂಡಮೆಂಟಲ್ ಆಫ್ ಮಾರ್ಕೆಟಿಂಗನ್ನು ಇವರು ಆ ಥರ ಫಂಡಮೆಂಟಲ್ ಮಾರ್ಕೆಟಿಂಗ್. ಓಕೆ, then we have to move on advertising. Okay, advertising is consists of all the activities in presenting to a group of a non-personal, oral or visual or openly sponsored messages regarding a product or service or a idea. Okay, so ಇಲ್ಲಿ ವಿಲಿಯಂ ಜೆ ಸ್ಟಾನ್ಸ್ಟನ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದ ಅಡ್ವರ್ಟೈಸಿಂಗ್ ಇಸ್ ಕನ್ಸಿಸ್ಟ್ಸ್ ಆಫ್ ಆಲ್ ದ ಆ್ಯಕ್ಟಿವಿಟೀಸ್. ಓಕೆ, ಸೊ ಈ ಒಂದು ಜಾಹೀರಾತು ಏನು ಮಾಡಿರ್ತಿದ್ರೆ ಪ್ರತಿಯೊಂದು ಚಟುವಟಿಕೆಗಳನ್ನು ಕೂಡ ಇಲ್ಲಿ ನಾವು ಒಳಗೊಂಡಿರುತ್ತೆ. ಪ್ರತಿಯೊಂದು ಚಟುವಟಿಕೆಗಳನ್ನು ಕೂಡ ಒಳಗೊಂಡಿರೋದಕ್ಕೆ ನಾವೇನು ಕರಿತೀವಿ, ಅಡ್ವರ್ಟೈಸಿಂಗ್ ಅಂತ ಕರಿತೀವಿ. ಇಟ್ ಪ್ರೆಸೆಂಟಿಂಗ್ ಎ ಗ್ರೂಪ್ ಆಫ್ ನಾನ್ ಪರ್ಸ್ನಲ್, ಓರಲ್ ಆರ್ ವಿಜುವಲ್. ಓಕೆ, ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಇಟ್ಸ್ ಪ್ರೆಸೆಂಟಿಂಗ್, ಸೊ ಅದು ನಮಗೆ ಪ್ರೆಸೆಂಟ್ ಮಾಡುವಂಥದ್ದು ಬಂದು ನಾನ್ ಪರ್ಸ್ನಲ್ ಇರ್ಬೋದು, ಓರಲ್ ಕಮ್ಯುನಿಕೇಷನ್ ಇರ್ಬೋದು ಅಥವಾ ವಿಜುವಲ್ ಇರ್ಬೋದು. ಸೊ ಓರಲ್ ಅಂದರೆ ಬಾಯಿ ಮಾತಿನಲ್ಲಿ ಹೇಳುವಂಥದ್ದು ಅಥವಾ ವಿಜುವಲ್ ನಾವು ಕಣ್ಣಿನ ನೋಟಗಳಲ್ಲಿ ನೋಡುವಂಥದ್ದು. ದೆನ್ ಓಪನ್ಲಿ ಸ್ಪಾನ್ಸರ್ಡ್ ಮೆಸೇಜಸ್ ರಿಗಾರ್ಡಿಂಗ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ಆರ್ ಐಡಿಯಾ. ಅದೇನು ಮಾಡುತ್ತೆ, ಈ ಒಂದು ಸ್ಪಾನ್ಸರ್ನ ಮಾಡುವಂಥದ್ದು. ಓಕೆ, ಸೊ ಅದರ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇರ್ಬೋದು, ಸರ್ವಿಸ್ ಇರ್ಬೋದು ಅಥವಾ ಅದರ ಒಂದು ಐಡಿಯಾಗಳ ಮೇಲೆ ನೀವು ಸ್ಪಾನ್ಸರ್ನ ಮಾಡುವಂಥದ್ದನ್ನು ನೋಡ್ಬೋದು. ಓಕೆ, ಸೊ ನಾನು ಆಗಲೇ ನಿಮಗೆ ಹೇಳ್ದಾಗೆ ಯಾವುದೇ ಒಂದು ಸಂಸ್ಥೆ ಅಡ್ವರ್ಟೈಸ್ಮೆಂಟನ್ನು ಸಂಸ್ಥೆಯೇ ತಾನಾಗಿ ಮಾಡುವಂಥ ಸಂಸ್ಥೆಗಳು ತುಂಬ ಕಡಿಮೆ. ಅವ್ರೇನು ಮಾಡ್ತಾರೆ, ಏಜೆನ್ಸಿಗಳ ಮೊರೆ ಹೋಗ್ತಾರೆ. ಓಕೆ, ಸೊ ಅಲ್ಲೇನು ಮಾಡ್ತಾರೆ, ಎಲ್ಲ ಅವರ ಒಂದು ಅಡ್ವರ್ಟೈಸಿಂಗ್ಗೆ ಏನು ಬೇಕು ಅಥವಾ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ನ ಫಾರ್ಮ್ ಮಾಡಬೇಕು ಅಥವಾ ಹೇಗೆ ಜನರನ್ನು ಅದು ರೀಚ್ ಮಾಡಬೇಕು, ಇದಿಷ್ಟು ಕಂಟೆಂಟನ್ನು ಡೆವಲಪ್ ಮಾಡಿಕೊಂಡು ಅದರ ಮೇಲೆ ಅಡ್ವರ್ಟೈಸ್ಮೆಂಟನ್ನು ಮಾಡುವಂಥದ್ದನ್ನು ನಾವು ಕಾಣ್ಬೋದು. ಸೊ ಅದೇ ರೀತಿಯಲ್ಲಿ ವಿಲಿಯಂ ಜೆ ಸ್ಟಾನ್ಸ್ಟನ್ ಅವರು ಇದು ಒಂದು ಆ್ಯಕ್ಟಿವಿಟಿ, ಸೊ ಅಡ್ವರ್ಟೈಸಿಂಗ್ ಕನ್ಸಿಸ್ಟ್ಸ್ ಆಲ್ ದ ಆ್ಯಕ್ಟಿವಿಟೀಸ್, ಇದು ಎಲ್ಲ ರೀತಿಯಾದಂತಹ ಚಟುವಟಿಕೆಗಳನ್ನ ಒಳಗೊಂಡಿರುತ್ತೆ ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಓಕೆ, ದೆನ್ AMA ಅಥವಾ ದ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಡಿಫೈನ್ಸ್ ಅಡ್ವರ್ಟೈಸಿಂಗ್. ಓಕೆ, ಸೊ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅವರು ಅಡ್ವರ್ಟೈಸಿಂಗ್ನ ಡಿಫೈನ್ ಮಾಡಿರೋದು ಏನು ಅಂತ ಹೇಳಿದ್ರೆ, ದ ಎನಿ ಪೇಯ್ಡ್ ಫಾರ್ಮ್ ಆಫ್ ನಾನ್ ಪರ್ಸ್ನಲ್ ಪ್ರೆಸೆಂಟೇಷನ್. ಓಕೆ, the any paid form of non-personal presentation and promotion of goods and services or ideas by an identified sponsor. ಓಕೆ, ನಾವು ನೋಡೋ ಹಾಗೆ ಎನಿ ಪೇಯ್ಡ್ ಫಾರ್ಮ್, ನಾವು ನೋಡಿದಾಗೆ ಜಾಹೀರಾತು ಅನ್ನೋಂಥದ್ದು ಪೇಯ್ಡ್ ಫಾರ್ಮ್ ನಾವು ಗೊತ್ತಿರ್ಬೋದು. ಅದನ್ನು ನಾವು ಇನ್ನೊಂದು ಏಜೆನ್ಸಿಗಳ ಹತ್ರ ದುಡ್ಡು ಕೊಟ್ಟು ಅದನ್ನು ನಾವು ಮಾಡಿಸುವಂಥದ್ದು. ಅಂದರೆ ಯಾವುದೇ ಒಂದು ಸಂಸ್ಥೆಗಳಾದರೂ ಇದೇ ಒಂದು ಪ್ರಾಸೆಸನ್ನು ಅವರು ಮಾಡ್ಕೊಂಡು ಹೋಗುವಂಥದ್ದು. ಇಟ್ಸ್ ಎ ಪೇಯ್ಡ್ ಫಾರ್ಮ್ ಆಫ್ ನಾನ್ ಪರ್ಸ್ನಲ್ ಪ್ರೆಸೆಂಟೇಷನ್. ಅಂದರೆ ಯಾವುದೇ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿಗೆ ಅದು ಗೊತ್ತಿರೋದಿಲ್ಲ. ಇಟ್ಸ್ ಎ ನಾನ್ ಪರ್ಸ್ನಲ್ ಪ್ರೆಸೆಂಟೇಷನ್, ಒಂದು ಪ್ರೆಸೆಂಟೇಷನ್ನ ಅಡ್ವರ್ಟೈಸರ್ಗೆ ಕೊಡುವಂಥದ್ದು. ಆ್ಯಂಡ್ ದೆನ್ ಪ್ರಮೋಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಯಾವುದೇ ಪರ್ಟಿಕ್ಯುಲರ್ ಅವರ ಸಂಸ್ಥೆಗೆ ಸೇರಿದಂತಹ ಪದಾರ್ಥಗಳಿರ್ಬೋದು ಅಥವಾ ಅವರ ಸೇವೆ ಇರ್ಬೋದು. ಸೊ ಆ ಒಂದು ಸಂಸ್ಥೆಗೆ ಅವರು ಪ್ರಮೋಷನನ್ನು ಕೊಡುವಂಥದ್ದು, ಆ ಒಂದು ಪದಾರ್ಥಗಳಿಗೆ ಅವರು ಪ್ರಮೋಷನ್ ಅಥವಾ ಬಡ್ತಿಯನ್ನು ಕೊಟ್ಟು ಇನ್ ಕ್ರಿಯೇಟಿಂಗ್ ಐಡೆಂಟಿಫೈಯಿಂಗ್ ಸ್ಪಾನ್ಸರ್. ಓಕೆ, ಸೊ ಪರ್ಟಿಕ್ಯುಲರ್ ಆಗಿ ಯಾರು ಅಡ್ವರ್ಟೈಸ್ಮೆಂಟನ್ನು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇರ್ಬೋದು, ಕ್ಯಾಟಗರೀಸ್ ಇರ್ಬೋದು, ಸರ್ವಿಸ್ ಇರ್ಬೋದು ಅಥವಾ ಸ್ಪಾನ್ಸರ್ ಇರ್ಬೋದು, ಅದರ ಒಂದು ಐಡೆಂಟಿಟಿಯನ್ನು ಅಥವಾ ಗುರುತುವಿಕೆಯನ್ನು ಅವರು ಮಾಡುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ನಾವೇನು ಕರಿತೀವಿ, ಜಾಹೀರಾತು ಅಂತ ಕರಿತೀವಿ. ಓಕೆ, ಸೊ ನೀವು ನೋಡಿರ್ಬೋದು ಯಾವುದೇ ಒಂದು ಜಾಹೀರಾತು. ಓಕೆ, ಸೊ ಯಾವುದೇ ಒಂದು ಜಾಹೀರಾತನ್ನು ನೋಡಿದಾಗ ಮಾತ್ರ ಅಥವಾ ಜಾಹೀರಾತಿನ ಬಗ್ಗೆ ತಿಳ್ಕೊಂಡಾಗ ನೀವು ನೋಡ್ಬೋದು, ಮನೆಯಲ್ಲಿ TV ಮಾಧ್ಯಮಗಳಲ್ಲಿ ನೋಡ್ಬೋದು ಅಥವಾ ಹೊರಗಡೆ ನೀವು ಎಲ್ಲಾದರೂ ಹೋದಾಗ ಈ
ಬಸ್ ಸ್ಟ್ಯಾಂಡ್ಗಳಲ್ಲಿರ್ಬೋದು ಅಥವಾ ಬೇರೆ ಎಲ್ಲಾದರೂ ರೇರ್ ಪ್ಲೇಸ್ಗಳಲ್ಲಿ ಅಡ್ವರ್ಟೈಸಿಂಗ್ ಥರ ಸ್ಟ್ಯಾಂಪ್ ಮಾಡಿರ್ತಾರೆ. ಸೊ ಅಲ್ಲಿ ನಾವು ನೋಡುವಂಥದ್ದು ಇರ್ಬೋದು, ಅಥವಾ ಬೆಳಗಿನ ನ್ಯೂಸ್ ಪೇಪರ್ಗಳಲ್ಲಿ ನೋಡೋವಂಥದ್ದು ಇರ್ಬೋದು, ಅಥವಾ ರೇಡಿಯೋಗಳಲ್ಲಿ ಕೇಳುವಂಥದ್ದು ಇರ್ಬೋದು. ಇವೆಲ್ಲವನ್ನೂ ಕೂಡ ನಾವು ಅಡ್ವರ್ಟೈಸ್ಮೆಂಟನ್ನು ಕೇಳಿದ ನಂತರ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಪ್ರಾಡಕ್ಟು ನಮ್ಮ ಒಂದು ಬೈಯಿಂಗ್ ಬಿಹೇವಿಯರ್ನ ಮೇಲೆ ಬಹಳ ಪರಿಣಾಮವನ್ನು ಬೀಳುತ್ತೆ. ನೀವು ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಬಗ್ಗೆ ಅಧ್ಯಯನ ಮಾಡಿರ್ತೀರ. ಸೊ ಅಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನು ತಗೋಬೇಕು ಅಂದರೆ ಇಟ್ ಇನ್ಫ್ಲೂಯೆನ್ಸ್ ಲಾಟ್. ಓಕೆ, ನಮಗೆ ಅದು ತುಂಬ ಪ್ರೇರಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಹಾಗೆ ನಾವು ಪ್ರತಿಯೊಂದು ವಿಭಾಗದಲ್ಲೂ ಅಡ್ವರ್ಟೈಸ್ಮೆಂಟ್ನ ನೋಡ್ತಾ ಹೋದಾಗ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಈಗ ನೋಡಿರ್ಬೋದು ನೀವು, ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸಲ್ಲಿ ಟಾಟಾ ಆಲ್ಟ್ರೋಸ್ ಅಥವಾ ಟಾಟಾ ನೆಕ್ಸನ್. ಸೊ ಈ ರೀತಿಯಾದಂತಹ ಕಾರುಗಳನ್ನು ನಾವು ಅಡ್ವರ್ಟೈಸ್ಮೆಂಟ್ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ನೀವೆಲ್ಲೇ ಹೋದರೂ ಕೂಡ ಮೀಡಿಯಾಗಳಲ್ಲಿ ಇರ್ಬೋದು, ಅಥವಾ ಟೆಲಿವಿಷನ್ ಅಥವಾ ನ್ಯೂಸ್ ಪೇಪರ್ ಇರ್ಬೋದು, ಮ್ಯಾಗ್ಝಿನ್ ಇರ್ಬೋದು, ನೀವು ಎಲ್ಲೇ ಹೋದರೂ ಕೂಡ ನೀವು ಅದನ್ನು ನೋಡ್ತಾ ಇದ್ದಾಗ ನಿಮ್ಮಲ್ಲಿ ಒಂದು ಕುತೂಹಲ ಉಂಟಾಗುತ್ತೆ. ಸೊ ಯಾವುದು, ಸೊ ಟಾಟಾ ಮೋಟರ್ಸ್ನ ಸಂಸ್ಥೆಯ ಕಾರುಗಳು ಹೇಗಿರ್ಬೋದು, ಸರ್ವಿಸ್ ಚೆನ್ನಾಗಿದೆ ಹೇಗಿರ್ಬೋದು. ಸೊ ಎಲ್ಲ ಒಂದು ಇದನ್ನು ನಿಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಆ ಪ್ರಾಡಕ್ಟನ್ನು ನೀವು ಬೈ ಮಾಡಬೇಕು, ಅಥವಾ ಅದರ ಕಡೆಗೆ ನೀವು ಇನ್ಫ್ಲೂಯೆನ್ಸ್ ಮಾಡಬೇಕು, ಅಥವಾ ಅದರ ಕಡೆಗೆ ನೀವು ಮೋಟಿವೇಟ್ ಆಗಬೇಕು. ಈ ರೀತಿಯಾದಂಥ ಕೆಲಸವನ್ನು ಈ ಒಂದು ಅಡ್ವರ್ಟೈಸ್ಮೆಂಟು ಮಾಡಿಕೊಡುತ್ತೆ. ಅಂದರೆ ಸೊ ಅದು ಒಂದು ಐಡೆಂಟಿಫಿಕೇಷನನ್ನು ನೀಡುತ್ತೆ. ಸೊ ಒಂದು ಸಂಸ್ಥೆಗೆ ಅದರ ಒಂದು ಐಡೆಂಟಿಫಿಕೇಷನ್ನ ನೀಡೋದರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥದ್ದು ಅಡ್ವರ್ಟೈಸಿಂಗ್. ಓಕೆ, ದೆನ್ ನೆಕ್ಸ್ಟ್, ದ ಫಾಲೋಯಿಂಗ್ ಪಾಯಿಂಟ್ಸ್ ಫಾರ್ ದಿ ಅಬೌವ್ ಡೆಫಿನೇಷನ್ ಆಫ್ ಅಡ್ವರ್ಟೈಸ್ಮೆಂಟ್. ಓಕೆ, ಸೊ ನಾವೇನೀಗ ಅಡ್ವರ್ಟೈಸ್ಮೆಂಟ್ನ ಬಗ್ಗೆ ಡೆಫಿನೇಷನನ್ನು ನೋಡಿದ್ವಿ. ಸೊ ನಾವು ಇವಿಷ್ಟು ಪಾಯಿಂಟ್ಸ್ಗಳ ಒಂದು ಆಧಾರದ ಮೇಲೆ ನಾವು ಈ ಒಂದು ಅಡ್ವರ್ಟೈಸ್ಮೆಂಟಿನ ವ್ಯಾಖ್ಯಾನವನ್ನು ನೋಡಿದ್ವಿ. ಸೊ ಅದರಲ್ಲಿ ಮೊದಲನೇದು, ಅಡ್ವರ್ಟೈಸಿಂಗ್ ಇಸ್ ಎ ಫೇಡ್ ಫಾರ್ಮ್ ಆಫ್ ಡಿಮ್ಯಾಂಡ್ ಕ್ರಿಯೇಷನ್. ನೋಡಿ, ಸೊ ಅಡ್ವರ್ಟೈಸ್ಮೆಂಟ್, ಈ ಒಂದು ಜಾಹೀರಾತು ಅನ್ನೋದು ಏನಿದೆ ಅದು ಒಂದು ಫೇಡ್ ಫಾರ್ಮ್ ಅಥವಾ ಪಾವತಿ ಮಾಡಿ ನಾವು ಅದನ್ನು ತಗೊಳ್ಳುವಂಥದ್ದು. ನೀವು ನೋಡಿರ್ಬೋದು, ನಾನು ಹೇಳಿದಾಗೆ ಎಲ್ಲ ಒಂದು ಕಂಪನಿಯು ಕೂಡ ಯಾವುದೇ ರೀತಿಯಾದಂತಹ ಅಡ್ವರ್ಟೈಸಿಂಗ್ ಆ್ಯಡ್ನ ಏಜೆನ್ಸಿಯನ್ನು ಅವರು ಇಟ್ಕೊಂಡಿರೋದಿಲ್ಲ. ಓಕೆ, ಸೊ ಅಡ್ವರ್ಟೈಸಿಂಗ್ ಆ್ಯಡ್ನ ಏಜೆನ್ಸಿಯನ್ನು ಏನಕ್ಕೆ ಇಟ್ಕೊಂಡಿರೋದಿಲ್ಲ ಅಂತ ಹೇಳಿದ್ರೆ, ಸೊ ಅವರು ಯಾವುದೇ ಒಂದು ಸಂಸ್ಥೆ ಆದರೂ ಕೂಡ ಒಂದು ಪ್ರಾಡಕ್ಟನ್ನು ಅವರು ಇನೋವೇಷನ್ ಮಾಡಬೇಕಾದ್ರೆ, ಅಥವಾ ಒಂದು ಪ್ರಾಡಕ್ಟನ್ನು ಅವರು ಐಡೆಂಟಿಫಿಕೇಷನ್ ಮಾಡಿ ಅದನ್ನು ರೀಇನೋವೇಟ್ ಮಾಡಿ ಆ ಪ್ರಾಡಕ್ಟನ್ನು ಲಾಂಚನ್ನು ಮಾಡಬೇಕಾದ್ರೆ ಇಟ್ಸ್ ಟೇಕ್ ಲಾಟ್ ಆಫ್ ಟೈಮ್. ಅಂದರೆ ತುಂಬ ಸಮಯವನ್ನು ಅವರು ತಗೋತಾರೆ. ಅಟ್ಲೀಸ್ಟ್ ಒಂದು 6 ಮಂತ್ ಇರ್ಬೋದು, ಅಥವಾ ಇಯರ್ಲಿ ಇರ್ಬೋದು, ಅಥವಾ ಲಾಂಗ್ ಟರ್ಮ್ ಪ್ರೋಸೆಸ್ ಇರ್ಬೋದು. ಅಂದರೆ ಒಂದು ಸಾರಿ ಪದಾರ್ಥವನ್ನು ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ಮೇಲೆ ಅಥವಾ ಪ್ರಾಡಕ್ಟನ್ನು ಅವರು ಮಾರ್ಕೆಟಲ್ಲಿ ಲಾಂಚ್ ಮಾಡಬೇಕಾದ್ರೆ ಆವಾಗ ಮಾತ್ರ ಈ ಒಂದು ಅಡ್ವರ್ಟೈಸ್ಮೆಂಟ್ನ ಪ್ರಾಮುಖ್ಯತೆ ಅವ್ರಿಗಿರುತ್ತೆ. ಅಡ್ವರ್ಟೈಸ್ಮೆಂಟ್ನ ಯೂಸಸ್ಸು ಕೇವಲ ಆವಾಗ ಮಾತ್ರ ಅವರಲ್ಲಿ ಇರುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಅವ್ರು ಏನು ಮಾಡ್ತಾರೆ, ಆ ಒಂದು ಏಜೆನ್ಸಿ ಆ್ಯಡ್ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಿಯೇಷನ್ನ ಅವರು ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಒಂದು ವರ್ಷ ಪೂರ್ತಿ ಅವರಿಗೆ ಆ ಒಂದು ಅಡ್ವರ್ಟೈಸ್ಮೆಂಟನ್ನ ಒಂದು ಏನು ಉಪಯೋಗ ಅವ್ರಿಗೆ ಇರೋದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಅವ್ರು ಏನು ಮಾಡ್ತಾರೆ, ಪ್ರಾಡಕ್ಟನ್ನು ಡೆವಲಪ್ ಮಾಡಿ, ಆ ಪ್ರಾಡಕ್ಟನ್ನು ಡಿಸೈನ್ ಮಾಡಿ, ಆ ಪ್ರಾಡಕ್ಟ್ನ ಪರ್ಟಿಕ್ಯುಲರ್ ಸ್ಪೆಸಿಫಿಕೇಷನ್ ಇರ್ಬೋದು, ಆ ಪ್ರಾಡಕ್ಟ್ನ ಯೂಸಸ್ ಇರ್ಬೋದು, ಇವೆಲ್ಲವನ್ನು ಅವರು ಏನು ಮಾಡ್ತಾರೆ, ಇವಿಷ್ಟು ಮಾಹಿತಿಯನ್ನು ಅವರು ಒಂದು ಪರ್ಟಿಕ್ಯುಲರ್ ಅಡ್ವರ್ಟೈಸಿಂಗ್ ಏಜೆನ್ಸಿಗೆ ಅವರು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಅಡ್ವರ್ಟೈಸಿಂಗ್ ಏಜೆನ್ಸಿಯನ್ನು ಕೊಟ್ಟ ನಂತರ ಏನು ಮಾಡ್ತಾರೆ, ಸೊ ಅಲ್ಲಿ ನೀವು ನೋಡ್ಬೋದು ಅವ್ರು ಏನು ಮಾಡ್ತಾರೆ, ನೆಕ್ಸ್ಟು ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ರಿಲೇಟೆಡ್ ಆಗಿರುವಂಥ ಜಾಹೀರಾತನ್ನು ಅಥವಾ ಅಡ್ವರ್ಟೈಸ್ಮೆಂಟನ್ನು ಅವರು ಕ್ರಿಯೇಟ್ ಮಾಡೋದನ್ನು ಮಾಡ್ತಾರೆ. ನೀವು ನೋಡಿರ್ಬೋದು, ಸೊ ತುಂಬ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟನ್ನು ನಾವು ನೋಡಿರ್ತೀವಿ. ಓಕೆ, ಸೊ ಇನ್ಕ್ಲೂಡಿಂಗ್ ಹ್ಯೂಮನ್ಸ್, ಸೊ ಮನುಷ್ಯರ ಅಡ್ವರ್ಟೈಸ್ಮೆಂಟನ್ನು ಮಾಡುವಂಥದ್ದು. ಸೊ ಕಾರ್ಟೂನ್ ಥರ ಅನಿಮೇಷನ್ನ ಮಾಡಿಕೊಂಡು ಇನ್ಕ್ಲೂಡ್ ವೈಲ್ಡ್ ಲೈಫ್ ಇರ್ಬೋದು, ಅಥವಾ ಒಂದು ಅನಿಮಲ್ಸನ್ನು ಅವರು ಇಟ್ಕೊಂಡು ಅಡ್ವರ್ಟೈಸ್ಮೆಂಟನ್ನು ಮಾಡೋದನ್ನು ಕೂಡ ನಾವು ನೋಡಿರ್ತೀವಿ. ಅಥವಾ ನ್ಯಾಚುರಲ್ ಸೋರ್ಸಸಲ್ಲಿ ನಾವು ಮಾಡೋದನ್ನು ನೋಡಿರ್ಬೋದು. ಸೊ ಅಂದರೆ ಸೊ ಅಡ್ವರ್ಟೈಸಿಂಗ್ ಏಜೆನ್ಸಿ ಏನು ಮಾಡುತ್ತೆ, ಯಾವ ಒಂದು ಸಂಸ್ಥೆ ತಮಗೆ ಯಾವ ರೀತಿಯಾದಂತಹ ಪ್ರಾಡಕ್ಟ್ಗೆ ಅಡ್ವರ್ಟೈಸ್ಮೆಂಟ್ ಬೇಕು ಅಂತ ಕೊಟ್ಟಿರ್ತಾನೋ ಆ ಒಂದು ಸಂಸ್ಥೆಯ ಆಧಾರದ ಮೇಲೆ, ಬೇಸ್ನ ಮೇಲೆ ಅವರು ಏನು ಮಾಡ್ತಾರೆ, ಅಡ್ವರ್ಟೈಸ್ಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಹಾಗೆ ನೋಡ್ತಾ ಹೋಗೋದಾದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿರ್ಬೋದು, ಮಂಚ್ ಅಡ್ವರ್ಟೈಸ್ಮೆಂಟ್ ಏನೋ ಬರುತ್ತೆ. ಸೊ ಅದು ನೋಡಿದ್ರೆ ಪರ್ಕ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಪರ್ಕ್ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದಾಗೆ ಒಬ್ಬರು ಅಜ್ಜಿ ಏನು ಮಾಡ್ತಾರೆ, ನನ್ನ ಊರ್ಗೋಲ್ ಬಿದ್ದಿದೆ ಎತ್ಕೊಡಪ್ಪ ಅಂತ ಹೇಳ್ತಾರೆ. ಸೊ ಅಲ್ಲಿ ನಿಂತಿರುವಂಥ ಪರ್ಟಿಕ್ಯುಲರ್ ವ್ಯಕ್ತಿ ಏನು ಮಾಡ್ತಾನೆ, ಎತ್ಕೊಡೋದಿಲ್ಲ. 1-2 ಸೆಕೆಂಡ್ ಬಿಟ್ಟ ಮೇಲೆ ಅವರೇ ಊರ್ಗೋಲನ್ನ ತಗೋತಾರೆ. ಸೊ ಆವಾಗ ಮೇಲ್ಗಡೆಯಿಂದ ಅವ್ರಿಗೆ ಆಗುವಂತಹ ಒಂದು
ಅಪಘಾತ ಏನಾಗುತ್ತೆ ತಡೆಗಟ್ಟುತ್ತೆ, ಅಜ್ಜಿ ಬದುಕುಳಿತಾರೆ. ಸೊ ನೋಡಿದಾಗ ನೀವೇನು ಮಾಡದೇ ಇದ್ದಿದ್ದು ಒಳ್ಳೆಯದಾಯಿತು. ಅರ್ಥ ಆಗ್ತಿದೆ? ಅಂದರೆ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಯವರು ಏನು ಮಾಡ್ತಾರೆ, ಸೊ ಪರ್ಟಿಕ್ಯುಲರಾಗಿ ಗ್ರಾಹಕರನ್ನ ಅಥವಾ ಕಸ್ಟಮರ್ ಅಟೆನ್ಷನ್ನ ಗ್ರ್ಯಾಬ್ ಮಾಡೋದಕ್ಕೆ ನೋಡ್ತಾರೆ. ಸೊ ಅಂಥ ಸಂದರ್ಭಗಳಲ್ಲಿ ಅಡ್ವರ್ಟೈಸ್ಮೆಂಟನ್ನು ಅವರು ಫಾರ್ಮೇಷನ್ ಮಾಡ್ತಾರೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲೇ ಚಲಿಸ್ತಾ ಇದ್ರು ಕೂಡ ಅಥವಾ ಎಲ್ಲೇ ಹೋಗ್ತಾ ಇದ್ರು ಕೂಡ ಆ ಪರ್ಟಿಕ್ಯುಲರ್ ಅಡ್ವರ್ಟೈಸ್ಮೆಂಟನ್ನು ನೋಡಿದಾಗ ಒಂದು ಕ್ಷಣ ಅವನ ತಲೆಯಲ್ಲಿ ಅದು ಬರುವಂಥ ಕೆಲಸವನ್ನು ಮಾಡುವಂಥ ಒಂದು ಇಂಟೆನ್ಷನನ್ನು ಏನು ಮಾಡ್ತಾರೆ, ಈ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಥವಾ ಪೇಯ್ಡ್ ಫಾರ್ಮ್ಸ್ ಏನಿರ್ತಾರೆ ಅಂಥವರು ಮಾಡ್ತಾರೆ. ಕಾರಣ ಏನು, ಯಾಕಾಗಿ ಮಾಡ್ತಾರೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಡಿಮ್ಯಾಂಡ್ ಕ್ರಿಯೇಷನ್. ಓಕೆ, ಅರ್ಥ ಆಗ್ತಿದೆಯಾ? ಬೇಡಿಕೆಯನ್ನು ಹೆಚ್ಚೋದಕ್ಕೆ ಅಥವಾ ಒಬ್ಬ ಗ್ರಾಹಕರ ತಲೆಯಲ್ಲಿ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಥವಾ ಸರ್ವಿಸಿನ ಬಗ್ಗೆ ಆಳವಾಗಿ ಅವ್ರನ್ನ ಮೋಟಿವೇಟ್ ಮಾಡೋದಕ್ಕೆ ಅಥವಾ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಅಥವಾ ಅವರ ಬೈಯಿಂಗ್ಗೆ ಅವರು ನೇರವಾಗಿ ಪರಿಣಾಮವನ್ನು ಬೀರಿಸುವಂಥ ಕೆಲಸವನ್ನು ಮಾಡುವಂಥವ್ರು ಯಾರು ಅಂತ ಹೇಳಿದ್ರೆ ಇಟ್ಸ್ ಕಾಲ್ಡ್ ಅಡ್ವರ್ಟೈಸಿಂಗ್ ಅಥವಾ ಜಾಹೀರಾತಿನ ಏಜೆನ್ಸಿಗಳು ಏನಿರ್ತಾರೆ ಅವರು ಈ ಕೆಲಸವನ್ನು ಮಾಡ್ತಾರೆ. ದೆನ್ ನೆಕ್ಸ್ಟ್ ಒನ್, ಇಟ್ಸ್ ಎ ನಾನ್ ಪರ್ಸ್ನಲ್ ಪ್ರೆಸೆಂಟೇಷನ್ ಆಫ್ ಗೂಡ್ಸ್ ಆರ್ ಸರ್ವೀಸಸ್. ಓಕೆ, ನಮ್ಗೆ ಗೊತ್ತಿರೋ ಹಾಗೆ ಇದು ಇಟ್ಸ್ ನಾಟ್ ಎ ಪರ್ಸ್ನಲ್. ಓಕೆ, ಸೊ ಯಾವುದೇ ಒಂದು ಸಂಸ್ಥೆಯ ಪದಾರ್ಥಗಳಿರ್ಬೋದು ಅಥವಾ ಸೇವೆ ಇರ್ಬೋದು, ಅವರು ಮಾಡುವಂಥ ಅಡ್ವರ್ಟೈಸ್ಮೆಂಟ್ಗೂ ನಮಗೂ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ. ಆದರೆ ಅದನ್ನು ಬೈ ಮಾಡಿದಾಗ ಅದರ ಒಂದು ರಿಲೇಟಿವ್ ನಮಗೆ ಇದ್ದೇ ಇರುತ್ತೆ. ಸೊ ಅದರಿಂದ ಇಟ್ಸ್ ಎ ನಾನ್ ಪರ್ಸ್ನಲ್ ಪ್ರೆಸೆಂಟೇಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ನಾ ಹೇಳ್ದಂಗೆ ಯಾವುದೋ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಯಾವುದೋ ಒಂದು ಸಂಬಂಧಪಟ್ಟಂತಹ ಕಂಪ್ನಿಯ ಪದಾರ್ಥ ಅಥವಾ ಸೇವೆ, ಸೊ ಇವರಿಗೂ ಯಾವುದೇ ರೀತಿಯಾದಂಥ ಪರ್ಸ್ನಲ್ ಕಮ್ಯುನಿಕೇಷನ್ಸ್ ಇರೋದಿಲ್ಲ. ಸೊ ಅವರು ಆ್ಯಡನ್ನು ಡೆವಲಪ್ ಮಾಡೋದಕ್ಕೆ ಕೊಟ್ಟಿರ್ತಾರೆ, ಅದಕ್ಕೆ ತಕ್ಕಂತಹ ಸಂಭಾವನೆಯನ್ನು ಇವರಿಗೆ ನೀಡಿರ್ತಾರೆ. ಆ ಒಂದು ಅಡ್ವರ್ಟೈಸ್ಮೆಂಟ್ಗೆ ಸಂಬಂಧಪಟ್ಟಂಥ ಆ ಒಂದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ಗೆ ರಿಲೇಟೆಡ್ ಆದಂತಹ ಅಡ್ವರ್ಟೈಸ್ಮೆಂಟನ್ನು ಇವರು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಥವಾ ಪರ್ಟಿಕ್ಯುಲರ್ ಗೂಡ್ಸ್ ಆ್ಯಂಡ್ ಸರ್ವಿಸಿಗೆ ಅವರು ಒಂದು ಅಡ್ವರ್ಟೈಸ್ಮೆಂಟನ್ನು ಪ್ರೆಸೆಂಟೇಷನ್ನ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ದೆನ್ ನೆಕ್ಸ್ಟ್ ಒನ್, ಇಟ್ಸ್ ಡನ್ ಥ್ರೂ ಎ ಮೀಡಿಯಮ್. ಅರ್ಥ ಆಗ್ತಿದೆ? ಸೊ ನಾವು ಇಲ್ಲಿ ತನಕ ನೋಡ್ತಾ ಬಂದದ್ದು, ಇವತ್ತು ನೀವು ನೋಡಿರ್ಬೋದು, ಇವತ್ತಿನ ಪ್ರಪಂಚದಲ್ಲಿ ಮೀಡಿಯಾ ಇಲ್ಲದೆ ಯಾವುದೂ ಕೂಡ ರೆಕಗ್ನೈಸ್ ಮಾಡೋದಕ್ಕಾಗಲಿ ಅಥವಾ ಹೈಲೈಟ್ ಮಾಡೋದಕ್ಕಾಗಲಿ ಅಥವಾ ಗುರುತಿಸೋಕ್ಕೆ ಆಗಲಿ ಯಾವುದೂ ಕೂಡ ಮೀಡಿಯಾ ಇಲ್ಲದೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆ? ಸೊ ನೋಡಿರ್ಬೋದು, ನಮ್ಗೆ ಗೊತ್ತಿರೋ ಹಾಗೆ ಸುಮಾರು ಇವತ್ತಿನ ಮಾಧ್ಯಮಗಳು ನೋಡ್ಬೋದು, ಈ ಮಾಧ್ಯಮ ಮಿತ್ರಗಳು ನೀವು ನೋಡ್ಬೋದು. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಥವಾ ಪರ್ಟಿಕ್ಯುಲರ್ ಟಾಪಿಕ್ ಯಾವುದೇ ಆಗಲಿ ಅದನ್ನು ನಾವು ರೆಕಗ್ನೈಸ್ ಮಾಡುವಂಥದ್ದು ಅಥವಾ ಗುರುತಿವಿಕೆ ಇರುವಂಥದ್ದು ಕೇವಲ ಮಾಧ್ಯಮದಿಂದ ಮಾತ್ರ. ಮಾಧ್ಯಮ ಅಂದರೆ ಪ್ರಚಾರ ಅಂದರೆ ಮಾಧ್ಯಮ. ನಮ್ಗೆ ಗೊತ್ತಿರೋ ಹಾಗೆ ಪ್ರಚಾರವಾದಾಗಲೇ ನಾವು ಮತ್ತಷ್ಟು ಜನರಿಗೆ ಹತ್ತಿರವಾಗೋದಕ್ಕೆ ಸಾಧ್ಯ. ಅರ್ಥ ಆಗ್ತಿದೆಯಾ? ಸೊ ನಾವು ಯಾವುದೋ ಒಂದು ಸಂಸ್ಥೆ ಪ್ರಾಡಕ್ಟ್ ಮಾಡಿ ಅದನ್ನು ನಾವು ಕ್ಯಾಟಗರೈಸ್ ಮಾಡಿ ಅದನ್ನು ಡೆವಲಪ್ ಮಾಡಿ ಬಿಲ್ಡ್ ಮಾಡಿ ಸುಮ್ಮನೆ ಮನೆಯಲ್ಲೇ ಕೂತಿದ್ರೆ ಅದು ಸೇಲ್ಸ್ ಆಗೋದಿಲ್ಲ. ಸೊ ನಾವು ಸೇಲ್ಸ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಪ್ರಚಾರವನ್ನು ಮಾಡಬೇಕು. ಪ್ರಚಾರವನ್ನು ಯಾವ ರೀತಿ ಮಾಡ್ತೀವಿ? ಅಡ್ವರ್ಟೈಸ್ನ ಮುಖಾಂತರ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ನ ಯಾವ ರೀತಿ ಮಾಡಬೇಕು? ಮೀಡಿಯಮ್ಗಳ ಮುಖಾಂತರ ಮಾಡಬೇಕು. ಅರ್ಥ ಆಗ್ತಿದೆ? ಸೊ ಇವಿಷ್ಟನ್ನು ಕೂಡ ನಾವು ಅಡ್ವರ್ಟೈಸಿಂಗ್ನಲ್ಲಿ ಕಾಣ್ತೀವಿ. ದೆನ್ ಫೋರ್ತ್ ಒನ್, ಇಟ್ಸ್ ಸಚ್ ಎ ಮೀಡಿಯಮ್ may be visual medium like newspaper, magazine, or oral medium like radio, or visual come oral medium like television. ಸೊ ನಮ್ಗೆ ಗೊತ್ತಿರೋ ಹಾಗೆ ಮಾಧ್ಯಮ. ಸೊ ಮಾಧ್ಯಮಗಳಲ್ಲಿ ಯಾವ್ಯಾವ ರೀತಿಯಾಗಿ ನಾವು ನೋಡ್ತೀವಿ, ಯಾವ್ಯಾವ ರೀತಿ ವಿಧಾನಗಳನ್ನು ಮಾಧ್ಯಮಗಳಲ್ಲಿ ನಾವು ಅನುಸರಿಸ್ತೀವಿ ಅಂತ ಹೇಳಿದ್ರೆ ಸಚ್ ಎ ಮೀಡಿಯಮ್ ಮೇ ಬಿ ವಿಜುವಲ್. ಓಕೆ, ಸೊ ವಿಜುವಲ್ ಅಂದರೆ ನೋಡುವಂಥದ್ದು, ಕಣ್ಣಿನಲ್ಲಿ ನೋಡಿ ನಾವು ಅದರ ಬಗ್ಗೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಸೊ ಅಂಥದ್ದು ಯಾವುದು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ಸ್ ಇರ್ಬೋದು, ಮ್ಯಾಗ್ಝೈನ್ಸ್ ಇರ್ಬೋದು. ಸೊ ಇದರಲ್ಲಿ ನಾವು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಮತ್ತು ಜೊತೆಗೆ ಓರಲ್ ಮೀಡಿಯಾ ಅಂದರೆ ಬಾಯಿನಲ್ಲಿ ನಾವು ಹೇಳುವಂಥದ್ದು. ಓಕೆ, ಸೊ ಮಾತಾಡುವಂತಹ ಮೀಡಿಯಾಗಳ ಮುಖಾಂತರ ನಾವು ತಿಳ್ಕೊತೀವಿ. ಫಾರ್ ಎಕ್ಸಾಂಪಲ್ ರೇಡಿಯೋ ತರಂಗವಾಣಿಗಳಿರ್ಬೋದು. ವಿಜುವಲ್ ಕಮ್ ಓರಲ್ ಮೀಡಿಯಾ ಲೈಕ್ ಟೆಲಿವಿಷನ್ಸ್. ಓಕೆ, ಸೊ ದೂರದರ್ಶನ ಇವತ್ತಿನ ಒಂದು ದಿನಗಳಲ್ಲಿ ದೂರದರ್ಶನದ ಪಾಲು ಸಿಂಹ ಪಾಲು ಅಂತ ನಾವು ಕರಿಬೋದು. ಕೇವಲ ಒಂದು ಅಫ್ಕೋರ್ಸ್ 70 to 80% ಯಾವುದೇ ಒಂದು ಪದಾರ್ಥಗಳ ಅಡ್ವರ್ಟೈಸ್ಮೆಂಟನ್ನು ನಾವು ಕಾಣುವಂಥದ್ದು ಬಂದು ಟೆಲಿವಿಷನ್ ಅಥವಾ ದೂರದರ್ಶನದಲ್ಲೇ. ಮನೆಯಲ್ಲಿ ಇರುವಂತಹ ಗೃಹಿಣಿಯಿಂದ ಹಿಡಿದು ಮನೆಯಲ್ಲಿ ಇರುವಂತಹ ಮನೆ ಮಗ ಅಥವಾ ಬಾಲಕನಿಂದ ಹಿಡಿದು ಮನೆಯ ಒಂದು ಗೃಹಸ್ಥನವರೆಗೂ ಕೂಡ ಯಾವುದೇ ಒಂದು ಪದಾರ್ಥಗಳನ್ನು ಬೈ ಮಾಡಬೇಕು ಅಥವಾ ಅದನ್ನು ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತ ಹೇಳಿದರೆ ಸೊ ಬಿಕಾಸ್ ಆಫ್ ಟೆಲಿವಿಷನ್ ಅಥವಾ ಮಾಧ್ಯಮ. ಈ ಅಡ್ವರ್ಟೈಸ್ಮೆಂಟ್ ಏನು ಮಾಡುತ್ತೆ, ಕೇವಲ ತಮ್ಮನ್ನೇ ಇನ್ಫ್ಲೂಯೆನ್ಸ್ ಮಾಡೋದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟು ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟ್ ಪರ್ಟಿಕ್ಯುಲರ್ ಸೆಷನ್ಸನ್ನು ಅವರು ಡೆವಲಪ್ ಮಾಡುವಂಥದ್ದು. ಈಗ ನಾವು ನೋಡಿದ ಹಾಗೆ ಈಗ ಮೂವೀಸ್ ಇರ್ಬೋದು ಅಥವಾ ಸೀರಿಯಲ್ಸ್ ಇರ್ಬೋದು. ಸೊ ಇವೆಲ್ಲದಕ್ಕೂ ಏನು ಮಾಡ್ತಾರೆ ಅವರು, ಅಡ್ವರ್ಟೈಸ್ಮೆಂಟನ್ನು ಮಧ್ಯದಲ್ಲಿ ಆ ಒಂದು ಬ್ರೇಕಪ್ ಟೈಮ್ನಲ್ಲಿ ಅಡ್ವರ್ಟೈಸ್ಮೆಂಟನ್ನು ಪ್ಲೇ ಮಾಡೋದಕ್ಕೆ ಅವ್ರಿಗೆ
ಪೇಯ್ಡ್ ಫಾರ್ಮ್ ಮುಖಾಂತರ ಅವರಿಗೆ ಹಣವನ್ನು ಕೊಟ್ಟು ಇವರ ಒಂದು ಏನು ಪ್ರಚಾರವನ್ನು ಅಥವಾ ಪ್ರಮೋಷನನ್ನು ಇವರು ಗಿಟ್ಟಿಸ್ಕೊಳ್ತಾರೆ. ಸೊ ಅದರಿಂದ ಆ ಒಂದು ಪರ್ಟಿಕ್ಯುಲರ್ ಏನು ಮಾಧ್ಯಮವನ್ನು ಅಥವಾ ಒಂದು ಸೀರಿಯಲ್ಸ್ ಇರ್ಬೋದು ಅಥವಾ ಫಿಲಮ್ಸ್ ಇರ್ಬೋದು, ಯಾರು ಪರ್ಟಿಕ್ಯುಲರಾಗಿ ನೋಡ್ತಾ ಇರ್ತಾರೆ ಅವರು ಕೂಡ ಈ ಅಡ್ವರ್ಟೈಸ್ಮೆಂಟನ್ನು ನೋಡ್ತಾರೆ. ಅಡ್ವರ್ಟೈಸ್ಮೆಂಟನ್ನು ನೋಡಿ ಅದರಿಂದ ಪ್ರೇರೇಪಿತರಾಗಿ ನಮ್ಮ ಒಂದು ಪದಾರ್ಥ ಅಥವಾ ಏನು ಪ್ರಾಡಕ್ಟ್ ಏನಿದೆ ಅದನ್ನು ಪರ್ಚೇಸ್ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನುವಂಥದ್ದು ಈ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಒಂದು ಪರ್ಟಿಕ್ಯುಲರ್ ಕಂಪ್ನಿಯ ಒಂದು ಭಾವನೆ ಅಥವಾ ಸ್ಟ್ರಾಟರ್ಜಿ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ದೆನ್ ಲಾಸ್ಟ್ ಪಾಯಿಂಟ್, ದ ನಾನ್ ಪರ್ಸನಲ್ ಪ್ರೆಸೆಂಟೇಷನ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಐಡಿಯಾಸ್ ಥ್ರೂ ಎ ಮೀಡಿಯಮ್, ಇಟ್ ಶುಡ್ ಬಿ ಡನ್ ಬೈ ಎನ್ ಐಡೆಂಟಿಫೈಡ್ ದಿ ಸ್ಪಾನ್ಸರ್. ಓಕೆ, ಸೊ ಇಲ್ಲಿ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ನಾವು ನೋಡೋವಂಥದ್ದು ಏನಪ್ಪ ಅಂದರೆ, ಯಾವುದೇ ಪರ್ಟಿಕ್ಯುಲರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ನ ಒಂದು ಸ್ಪಾನ್ಸರ್ಸ್ ಯಾರಿರ್ತಾರೆ, ಸೊ ಅಥವಾ ಯಾರು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಒಂದು ಕ್ಯಾಟಗರೈಸ್ನ ಯಾವ ಒಂದು ಕಂಪನಿ ಮಾಡ್ತಾ ಇದೆ, ಸೊ ಅಥವಾ ಯಾವುದು ರೂಲ್ ಮಾಡ್ತಾ ಇದೆ ಇದರ ಒಂದು ಸ್ಪಾನ್ಸರ್ನ ಇಲ್ಲಿ ಐಡೆಂಟಿಫಿಕೇಷನ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು. ದೆನ್ ಸಚ್ ಎ ಸ್ಪಾನ್ಸರ್ ಮೇ ಬಿ ಎ ಪ್ರೊಡ್ಯೂಸರ್ ಹಿಮ್ಸೆಲ್ಫ್ ಆರ್ ಎ ಡೀಲರ್ ಆರ್ ಸಮ್ ಪರ್ಸನ್ ಆರ್ ಆರ್ಗನೈಜೇಷನ್. ಸೊ ಯಾವುದೇ ಒಂದು ಸಂಸ್ಥೆಯು ಆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಪದಾರ್ಥವನ್ನು ಅಥವಾ ಸೇವೆಯನ್ನು ಕೊಡುವಂಥವ್ರು ಯಾರು ಅಂತ ಹೇಳಿದ್ರೆ, ಸೊ ಸಂಸ್ಥೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳೇ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಫಾರ್ಮೇಷನ್ ಅಥವಾ ಬೇರೆ ಯಾವುದೇ ಆರ್ಗನೈಜೇಷನ್ ಅವರು ಬಂದು ಕೂಡ ಇಲ್ಲಿ ಅವರಿಗೆ ಅಡ್ವರ್ಟೈಸ್ಮೆಂಟಿಗೆ ಸ್ಪಾನ್ಸರ್ನ ಮಾಡೋದಿಲ್ಲ. ಸೊ ಅಂತಹ ಸ್ಪಾನ್ಸರ್ಸ್ ಯಾರು ಅಂತ ಹೇಳಿದ್ರೆ, ದ ಪ್ರೊಡ್ಯೂಸರ್ಸ್ ಹಿಮ್ಸೆಲ್ಫ್, ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೋ, ಯಾರು ಅದನ್ನು ಒಂದು ಬೆಳವಣಿಗೆಯನ್ನು ಮಾಡಿರ್ತಾರೋ ಆ ಒಂದು ಪ್ರೊಡ್ಯೂಸರ್ ಮಾತ್ರ ಅದನ್ನು ಸ್ಪಾನ್ಸರ್ನ ಮಾಡೋದಕ್ಕೆ ಸಾಧ್ಯ. ಜೊತೆಗೆ ಡೀಲರ್ಸ್ ಆರ್ ಸಮ್ ಪರ್ಸನ್ಸ್ ಆಫ್ ಆರ್ಗನೈಜೇಷನ್, ಆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಕೆಲವು ವ್ಯಕ್ತಿಗಳಿರ್ಬೋದು ಅಥವಾ ಕೆಲವು ಡೀಲರ್ಸ್ ಇರ್ಬೋದು, ಇವರು ಆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಪದಾರ್ಥಗಳನ್ನು ಅಡ್ವರ್ಟೈಸ್ಮೆಂಟ್ನ ಮುಖಾಂತರ ಅಥವಾ ಜಾಹೀರಾತಿನ ಮುಖಾಂತರ ಅವರು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಅಥವಾ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಅಥವಾ ಪ್ರೆಸೆಂಟೇಷನ್ನ ಕೊಡೋದಕ್ಕೆ ಅವರು ಸ್ಪಾನ್ಸರನ್ನು ಮಾಡುವಂಥದ್ದು. ಓಕೆ, ಸೊ ಇವಿಷ್ಟು ಕೂಡ ನಾವು ಇವತ್ತಿನ ಸೆಷನ್ನಲ್ಲಿ ತಿಳ್ಕೊಳ್ಳುವಂಥದ್ದು. ಏನು ಅಡ್ವರ್ಟೈಸ್ಮೆಂಟ್ ಅಂದರೆ ಏನೋ ಅದರ ಡೆಫಿನೇಷನ್ ಮತ್ತು ಐಡೆಂಟಿಫಿಕೇಷನ್ ಇರ್ಬೋದು. ಹಾಗೆ ಇದು ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು, ಏನಕ್ಕೋಸ್ಕರ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ನಲ್ಲಿ ಬರುವಂತಹ ಫಾರ್ಮೇಷನ್ಸ್ಗಳ ಬಗ್ಗೆ ನಾವು ಇವತ್ತಿನ ಸೆಷನಲ್ಲಿ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಕಂಟಿನ್ಯೂಷನ್ನ ಮಾಡೋಣ. ಓಕೆ, ಥ್ಯಾಂಕ್ ಯು.